ಲಕ್ಷ್ಮಿಂದು ಅಕ್ಕ ಯಾಕ ಹೊರಗೆ ಬಂದೇ ಇಲ್ಲ, ಮಕ್ಕೊಂಡಾರು ಏನು ಗೊತ್ತಿಲ್ಲ. ಹಂಗ ಮಧ್ಯಾಹ್ನ ಹೊತ್ತು ಮಕ್ಕಳೋದಿಲ್ಲ ಬಿಡ್ಲೇಕಿ, ಎತ್ತರ ಇರ್ತಾಳ. ಮುಂದ್ಕತ ಹೋಗ್ಲಿ, ಕರೆದರ ಕರಿ. ಲಕ್ಷ್ಮಕ್ಕ ಅಯ್ಯ ಬಂದ್ ತಡಿವ, ಬಾಳ ಹೊತ್ತಾತನ ಬಂದ್. ಇಲ್ ಬಿಡ ಲಕ್ಷ್ಮಕ್ಕ, ಇನ್ನ ಈಗ ಬಂದ್ ನಿಂತೆ ನೋಡು. ಅದಕ್ಕ ಯಾಕ ಹೊರಗ್ ಕುಂದ್ರಕಿ ಕುಂತೆ ಇಲ್ಲ ನೋಡ್ ಅನ್ನಕತ್ತಿದ್ವಿ. ಉಂಡೆ ಸ್ವಲ್ಪ ಮಕ್ಕೊಂಡಿದ್ರೇನ್ರಿ ಲಕ್ಷ್ಮಿಂದು ಅಕ್ಕ? ತಡಿ ಹಂಗಾರ ಚಾಪಿ ತರ್ಲೇನ, ಹಾಸ್ಕೊಂಡಿಲ್ಲೇ ಕುಂದ್ರುನು. ಅಯ್ಯ ಮತ್ತೆ ಚಾಪಿ ತರ್ತಿದಿ? ಎಂತ ಚಲೋ ಒಗಾತೈತಿ ಅಂಗಳ. ತಗೋ ಲಕ್ಷ್ಮಕ್ಕ, ಇಲ್ಲೇ ಕುಂದ್ರನ ಸ್ವಚ್ಛ ಐತಿ. ಮಧ್ಯಾಹ್ನ ಒಟ್ಟ ಮಕ್ಕೊಳ್ಳೋದಿಲ್ಲ, ಬಿಟ್ಬಿಟ್ಟನಿ. ಮೊದಲ ನಿದ್ದೆ ಮಾಡ್ತಿದ್ದೆ ರಗಡ. ಯವ್ವ ಈಗ ಅನ್ಕರು ಮಧ್ಯಾಹ್ನ ಮಕ್ಕೊಂಡೆ ಅಂದ್ರೆ ಹೇಳ್ತಾನಿ, ಬೆಳ್ಳ ಬೇತಾನ ಹುಳ ಸುರ್ದಂಗ ನೋಡು. ಒಟ್ಟ ನಿದ್ದೆ ತಂಗಿಲ್ಲ ನೀನ, ಹಿಂಗಾಗಿ ಮಧ್ಯಾಹ್ನ ಮಕ್ಕೊಳ್ಳೋದು ಬಿಟ್ಬಿಟ್ಟೆನವ. ಯವ್ವ ಕರಿನವ ಲಕ್ಷ್ಮಕ್ಕ, ನನಗೂ ಹಂಗ ಆಕತಿ. ಯವ್ವ ಮಧ್ಯಾಹ್ನ ಹಿಂಗ ಟಿವಿ ಅದು ನೋಡಿ ಹಿಂಗ ಯಾರಂತೆಲ್ಲರೂ ಒಟ್ಟು ಕುಂತು ಮಾತಾಡಿ ಹೊತ್ತಗಳಿತೀನವ, ಮಕ್ಕೊಳ್ಳೋದಿಲ್ಲ ಬಿಡ ನಾನು. ಹೌದು ಲಕ್ಷ್ಮಕ್ಕ, ಸತಿ ಹೊಂದ್ಕೊಂಡಾಳ ನಿನಗೆ? ಮತ್ತೆ ಹೊಂದ್ಕೊಳ್ಳಬೇಕಲ್ಲೇ ಗಂಡನ ಮನಿ. ಈ ರೇಣಿಗೆ ನಮ್ಮ ಮಂದಿ ಮನೆ ತಿಂಡಿ ಬೇಕು ನೋಡಿಕಿ. ಈಗನೇರ ಲಕ್ಷ್ಮಕ್ಕ ಅತ್ತಿಗೆ ಹೊಂದ್ಕೊಳ್ಳೋದು ಚಲೋ ಹೇಳದಿ. ಸಸ್ತ್ಯಾರ್ಗೆ ಅತ್ಯಾರ ಹೊಂದ್ಕೋಬೇಕೀಗ, ಹಂಗ ಕಾಲ್ ಬಂದತಿ. ಅಯ್ಯ ಪಿಸ್ರಿ, ನಾ ಯಾಕೆ ಹೊಂದ್ಕೊಳಕ್ ಹೋಗ್ಲಿ? ನಮ್ಮ ಅತ್ತಿಗೆ ನಾ ಹೊಂದ್ಕೊಲಿಲ್ಲ ಬಂದಿಂದ, ಹಂಗಾಕಿನೂ ನನಗೆ ಹೊಂದ್ಕೊಂತಾಳ. ಅಯ್ಯ ಲಕ್ಷ್ಮಕ್ಕ, ಅದು ನಿನ್ನ ಕಾಲ, ಈಗ ಕಾಲ ಬದ್ಲಿ ಆಗೈತಿ, ಉಲ್ಟಾ ಆಗೈತಿ ಈಗ. ಇವ ಈ ರೇಣೊಂದು ಅಕ್ಕಾಗ ಉಲ್ಟಾ ಆಗ್ಲಿ ಪಲ್ಟಾ ಆಗ್ಲಿ ಎದಕ್ ಬೇಕು? ಅವ್ರ ಮನಿದು ಸಾಬರಿ ಏನಾರ ಎರಡು ಮಾತಾಡೋಣ ಅಂದ್ರೆ ಬರೇ ಅತ್ತಿ ಸಸಿದ ತಿಂಡಿಗ ತೆಗಿತಾರ. ಲೇ ರೇಣಿ, ಊರ್ ಕೊಜ್ಜಾ ಬಿಡ್ಲೇ ನೀನು. ಏನು ಒಂದು 4 ಮಕ್ಕಳ ಹಡದೆ ಲಗ್ನ ಮಾಡಿ ಸಸ್ತ್ಯಾರ್ ಬಂದು ಬಕಬರ್ಲ್ ಬಿದ್ದು ಬಾಳೆ ಮಾಡಕತ್ತಾರ ನಿನ್ ಮನ್ಯಾಗ. ಥೋ, ನನ್ನ ಮನ್ಯಾಗ ಸಸ್ತ್ಯಾರ್ ಬಂದಿಲ್ ಬಿಡು, ಆದ್ರ ಧಾರಾವಾಹಿ ನೋಡ್ತೀವಿ ಟಿವ್ಯಾಗ, ಒಂದ್ರಕ್ಕಿಂತ ಒಂದ್ ಬಲ. ಸಸಿ ಒಂದ್ ಮಾಡಿದ್ರ ಅತ್ತಿ 2 ಮಾಡಿರ್ತಾಳ, ಅತ್ತಿ 2 ಮಾಡಿದ್ರ ಸಸಿ 4 ಮಾಡಿರ್ತಾಳ. ರೇಣಿ, ನಿನ್ನಂತ ಬಿಡಾಡ್ಯಾರ ಏನ್ರ ಇದ್ರಂದ್ರ 4 ಅಷ್ಟ ಯಾಕ 8 ಮಾಡ್ತಾರ. ಅಯ್ಯ ನಿಂದೊಂದ್ ಕತಿ ಬಿಡ ಲಕ್ಷ್ಮಕ್ಕ. ಕುಂಬಳಕಾಯಿ ಕಳ್ಳ ಯಾರಂದ್ರ ಹೆಗಲ್ ಮುಟ್ಕೊಂಡ್ ನೋಡಿದ್ರಂತ, ಹಂಗಾತ್ ನಿನ್ನ ಬಾಳೆ. ಯವ್ವ ಲಕ್ಷ್ಮಕ್ಕ, ಅಕ್ಕಿ ಮನ್ಯಾಗ ಅತ್ತಿ ಕೂಟ ಜಗಳ ಮಾಡಿ ಎಲ್ಲಾರ ಮನ್ಯಾಗ ಹಂಗ ಇರ್ತದಂತ ತಿಳ್ಕೊಂತಾಳಕ್ಕಿ. ಅದೇನ ಅಂತಾರಲ್ಲ, ಕಾಮಾಲಿ ಇದ್ದರ್ಗೆ ಜಗತ್ತೆಲ್ಲ ಹಳದಿ ಕಾಣಿಸ್ತದಂತ. ಹೌದ್ ನೋಡ್ಲಿ, ಅತ್ತಿ ಕೂಟ ಹುಚ್ಚನಾಯಿ ಹರ್ಕೊಂಡಂಗ ಹರ್ಕೊಂತಾಳ, ಎಲ್ಲಾರ ಮನ್ಯಾಗೂ ಹಂಗ ತಿಳ್ಕೊಂತಾಳಿಕ್ಕಿ. ಅಯ್ಯಯ್ಯ, ನೀವೇನ ಉಷ್ಟ್ರು ಇಲ್ಲಿ ಕುಂತಾರ ಸುದ್ದುಳ್ ಗುದ್ದದಿರಿ ಬಾಳ. ಹೂವ ಇಡ್ಬಿ ಸಂಗೆ ಬಿಡಿಕಿ ರೇಣಿ. ಒಂದಿಟ್ ಹೊತ್ತು ಹೋಗ್ಲಾರ್ದಕ್ಕ 2 ಮಾತಾಡಕ್ ಕುಂತೇವಿ, ಹಚ್ಚಿ ಬಿಟ್ಟೈತ್ ನೋಡುವ. ಯವ್ವ ಪರಕ, ನೀನ್ ಏನ್ ಜಗಳ ಮಾಡಿದ್ರಿ ಯವ್ವ ಅತ್ತಿ ಸಸಿ? ಹೂವ ನಾ ಹಿತ್ತಲಾಗ ಅರ್ಬಿ ಒಗ್ಯಾಕತ್ತಿದ್ನಿ, ನಮ್ಮು 4 ದಿನ ದರಿ ಬಿದ್ವು. ಓಸು ಆದ್ರೂ ನಿಮ್ ಜಗಳ ಮುಗಿಲಿಲ್ಲ ಯವ್ವ. ಅದೆಂತ ಅತ್ತಿ ಸಸಿ ಜಗಳ ಮಾಡ್ತೀರಿ ಯವ್ವ? ಅಲ್ಲ, ಧಾರಾವಾಹಿನಾಗ ಒಂದ್ ಅರ್ಧ ತಾಸನೇ ಮುಗಿಸ್ತಾರ ಜಗಳ, ನಿಮ್ದು ಇಡೀ ಒಂದ್ 70 ಆದ್ರೂ ಮುಗಿವಲ್ದ. ಬಿಟ್ಟಿ ಇಬ್ರು ನ್ಯಾಯ ಮಾಡೋದು ಹೆಂಗ್ ಕೇಳಿಸ್ಕೊಂಡಾಳ ನೋಡ ಯವ್ವ. ನಾನು ಒಂದಿಟ್ ಹೊರಗ್ ಬಂದು ನೋಡ್ಲಿಲ್ಲ ನೋಡು. ನೋಡು ಪಾರಿ ಒಟ್ಟ ಬಾಯಿ ಬಿಡಂಗಿಲ್ಲ, ಹೆಂಗ್ ನ್ಯಾಯ ಮಾಡ್ಯ ನೋಡು ಒಳಗ. ಪಾರಿ ಹೌದನ್ಲಿ, ಅತ್ತಿ ಸಸಿ ನೀನು ಒಂದ್ 70 ನ್ಯಾಯ ಮಾಡಿರಿ? ಇಲ್ಲ ಇಲ್ಲ ಬಿಡ ಲಕ್ಷ್ಮಕ್ಕ. ಅಲ್ಲ ಮತ್ತೆ ರೇಣಿ ಯಾಕೆ ಸುಳ್ಳು ಹೇಳ್ತಾಳ? ನ್ಯಾಯ ಮಾಡಿದ್ ಕೇಳಿಸ್ಕೊಂಡ ಅಂತ. ಯವ್ವ ಅಡಿಬಿಟ್ಟಿ ರೇಣಿ ಗನ ತಂಜಾವರಿ ಅದಾಳ ಯವ್ವ ಆಕಿ. ಅಯ್ಯ ಅದು ಏನಿಲ್ಲ ಬಿಡ ಲಕ್ಷ್ಮಕ್ಕ, ಏನಿಲ್ಲ. ಆಕಿ ನನ್ನ ಸಸಿ ಅದಲ್ಲ, ಅವ್ರ ಅಣ್ಣನ ಮಗಳೈತೆ, ಒಂದಾಯ್ತದ. ಅದಕ್ಕ ಏನ ಅತ್ಯಾರ ಸೀರೆ ಮಾಡೋದ್ ಬಂದತಂತ್ವ, ಅದಕ್ಕ ಮನ್ಯಾಗ ಇದ್ದಿದ್ ಸೀರೆ ತಗೊಂಡ್ ಹೋಗ್ತೇನಂದ್ಲ. ಬೇಡವಾ, ಹಂಗಾರ ಮಂತ್ರ ಇರ್ತಾವು, ಹೊರಗ ಒಂದ್ 500-600 ರೂಪಾಯಿ ಕೊಟ್ಟು ತಗೊಂಡ್ ಹೋಗು ಅಂತ ನಾನು. ಅದ್ಯಾಕಾದಿತ್ತು? ನಾ ಮನ್ಯಾಂದ ಒಂದ್ ಪತ್ಲಾ ತಗೊಂಡ್ ಹೋಗ್ತಾನೆ ಅಂತ ಹಾಕಿ. ಯವ್ವ ಪರಕ್ಕ, ಏನ್ ಸುಳ್ಳು ಮಾತಾಡ್ತಿ ಏವ ನೀನು? ಅಲ್ಲ, ನೀನು ಮನ್ಯಾನ ಗಳಿಗೆ ತಗೊಂಡ್ ಹೋಗಂತ ನೀ ಅಂತಿದ್ದಿ. ಅದ್ಯಾಕಾದಿತ್ತು? ಹೊರಗ ಒಂದ್ 1000 ರೂಪಾಯಿ ಮಡಿ ತಗೊಂಡ್ ಹೋಗ್ತೇನೆ ಅಂತ ಹಾಕಿ ಅಂತಿದ್ಲ. ಅಲ್ಲ, 4 ದಿನದ ಅರಬಿ ಒಕ್ಕೊಂತ ಅವ್ರು ಏನೇನು ಮಾತಾಡ್ಯಾರ ಎಲ್ಲ ಚಂದಿಗೆ ಕೇಳಿಸ್ಕೊಂಡ ನೋಡು. ನಾವು ಒಗಿತಿರ್ತೀವಿ ಅರ್ಬಿನ, ಒಗೆ ಸಪ್ಪಳದಾಗ ಹಿಂದೆ ಯಾರು ಒದರಿದ್ರು ನಮ್ ಕಿವ್ಯಾಗ ಕೇಳಂಗಿಲ್ಲ. ಈಕಿ ಕಿವಿ ಮೂಗು ಬಾಯಿ ಇವ ಎಲ್ಲ ಹೆಚ್ಚಿನವದಾವ್ ಬಿಡು. ಅಷ್ಟ ಅಲ್ಲ ಲಕ್ಷ್ಮಕ್ಕ, 1 kg ತೊಗರಿ ಬೇಳೆ, 2 kg ಬೆಲ್ಲ, 1 kg ಮೈದಾ ಹಿಟ್ಟು, ಅಕ್ಕಿ, ಹೂವು, ಉಡಿ ತುಂಬ ಸಾಮಾನ, ಅಡಿಕೆ ಎಲಿ ಎಲ್ಲ ತಗೊಂಡು ಹೋಗ್ಕನಿ, ಒಂದ್ ದಂಡಿ ಕಟ್ಟಿಸ್ಕೊಂಡು ಅಂತ ಹಾಕಿ ಸಸಿ. ಅದಕ್ಕೆ ಈಕೆ ಅಂತಾಳ, ಬೇಡ ಒಂದ್ 20 ಚಪಾತಿ ಮಾಡ್ಕೋ, ರೇಷನ್ ಅಕ್ಕಿ ಹಾಕಿ ಮೊಸರು ಬುತ್ತಿ ಮಾಡ್ಕೋ, ಮತ್ತೆ ರವಾ ಸಕ್ರಿ ಒಯ್ಯಿ, ಅಲ್ಲ ಸಿರಾ ಮಾಡ್ತಾಳ ನಿಮ್ಮವ್ವ, ಮುಗಿಸ್ ಬರೋಗ ಒಂದ್ 5 ಮಂದಿ ಆರತಿ ಮಾಡಿ ಮನ್ಯಾನ ಗಳಿಗೆ ಒಯ್ಯಿ ಅಂತ ಈಕೆ ಅಂತಿದ್ಲ. ಮತ್ತ ಹೂವಿಗೆ ಏನಂತ ಗೊತ್ತಲ್ಲ ಲಕ್ಷ್ಮಕ್ಕಿಕ್ಕೆ? ಅಯ್ಯಯ್ಯ, ಹಿತ್ತಲಾಗ ಎಷ್ಟೋ ಕೊಂಡ ಗೋರಟಿಗೆ ಹೂ ಒಳ್ಳೆವು, ತಗೋವನ್ನ ದಾರ ತಗೋ, ಬಸ್ನೆ ಕಟ್ಕೊಂತ ಹೋಗು, ಮಾಲೆ ಕೆತ್ತಿ ಮತ್ತೆ ದಂಡಿಗೆ ರೊಕ್ಕ ಕೊಟ್ಟು ತಗೊಂತಿ ಅಂತ. ಹೂವ ಭೋಸಡಿ, ಈಕೇನ ಅರಬಿ ಒಗದಿಲ್ ಬಿಡಿಕಿ, ನನ್ನ ಮನಿ ಗಾಡಿ ಕಿವಿ ಇಟ್ಟು ಎಲ್ಲ ಕೇಳಿಸ್ಕೊಂಡಾಳಿಕಿ. ಮತ್ತಲ್ಲೇ ಪಾರಿ ನಿಂದು ತಪ್ಪ ಅಲ್ಲ, ಮತ್ ಕರಮಂತ್ರ ಕಳೆ ಹಂಗೇನ್ರ ಇರ್ತಾವ, ತಂಡಗ ಒಂದ್ 500 ರೂಪಾಯಿ ಕೊಟ್ರೆ ತಗೊಂಡ್ ಹೋಗ್ಕಳ, ಮ್ಯಾಲ ತಮ್ಮ ಕಡೆದ್ವ ರೊಕ್ಕ ಹಾಕಿ ನಿಂದುಗನ ತಿಂಡಿ ಬಿಡ್ಲೆ. ಅಯ್ಯ ತಡಿಯ ಲಕ್ಷ್ಮಕ್ಕ, ಇಷ್ಟಕ್ಕ ಮುಗಿಲಿಲ್ಲ. ಆಕಿ ಸೊಸಿ ಕಿತ್ತು ಒದರಿದ್ಲು, ಈಕೇನಿಲ್ಲ ತಲೆ ಮೇಲೆ ಮುಸುಗ್ ಹಾಕೊಂಡು ಸುಮ್ಮನೆ ಕುಂತ್ಕೊಂಡ್ ಮೂಲ್ಯಾಗ. ಏನಂದ್ಲು ಗೊತ್ತನಕಿ? ಮನ್ಯಾಗಿನ ಗಳಿಗೆ ನೀ ಮಂದಿಗೆ ಒಂದರ ನೆಟ್ಟಗ ಸೀರಿ ಮಾಡಿದ್ದೆ ಅಂದ್ರೆ ಒಯ್ದು ಮಂದಿನೂ ಅಂತಾವ್ ತಂದು ಮಾಡ್ತಿದ್ರ. ಕೆಲ್ಸಕ್ಕೆ ಬಾರದ್ 100 ರೂಪಾಯಿ ಪತ್ಲಾ ಒಯ್ದು ಮಾಡ್ತಿದಿ, ಮಂದಿ 50 ರೂಪಾಯಿ ಪತ್ಲಾ ತಂದು ನಿನಗ್ ಮಾಡ್ಯಾರ. ಚಾ
ಸಾರಿ ಬೇಗ್ಯಾವು ಅದನ್ನ ತಗೊಂಡು ಹೋಗಿ ನಮ್ಮ ಅಣ್ಣನ ಮಗಳಿಗೆ ಮಾಡ್ಬೇಕಾ ಅಂತ ಹೇಳಿ ಈಕಿ ಜಲಮಾನ ಜಾಲಾಡಿದ್ಲಕ್ಕಿ ಸಸಿ ನಿನ್ನೆ ಇವ್ರಿಬ್ರು ಜಗಳ ಮಾಡಕತ್ತಾರವಾ. ನಾನು ಹೊರ ಧಾರಾವಾಹಿ ಟೈಮ್ ಆಗೈತಿ, ನಿನ್ನೆ ಧಾರಾವಾಹಿ ತಪ್ಪಿಸೇನಿವ ನಾನು ತಪ್ಪಿಸ್ ಬರೇ ಇವ್ರ ಜಗಳ ಕೇಳೇನ್ ನೋಡು. ಲೇ ಪಾರಿ ತಣ್ಣಗ 500 ರೂಪಾಯಿ ಕೊಟ್ಟು ಮನೆಯಿಂದ ಒಟ್ಟು ಬ್ಯಾಳಿ ಅಕ್ಕಿ ಬೆಲ್ಲ ಹಿಟ್ಟು ಹಾಕಿ ಕಳಿಸ್ಬಿಟ್ಟಿದ್ರು, ತಣ್ಣಗ ಹೋಗಿ ಮಾಡಿ ಬರ್ತಿದ್ರು. ಎದಕ್ ಬೇಕಯ್ಯವ್ವ ನಿನಗೆ ಅಂದಾಗ ಅನಿಸ್ಕೊಳ್ಳೋದು ಚಂದಗೇಡಿ ಅಂತ 500 ರೂಪಾಯಿ ಒಯ್ದು ಮಾಡಕ್ಕೆಲ್ಲಕ್ಕಿ ಲಕ್ಷ್ಮಕ್ಕ. ಈಕಿಗೆ ಬರಬ್ಬರಿ ಕೂಡ ಸಸಿ ಈಕಿ ಇಲ್ಲಡ ರೇಷನ್ ಇಂದ 700 ರೂಪಾಯಿ ಮತ್ ತಿಂಗಳ ಬರೋದು 2000 ರೂಪಾಯಿ ಕೂಡಿಸಿ ತಗೊಂಡು ಹೋದ್ಲಕ್ಕಿ. ಈಕಿಗೆ ಹೇಳೇ ಹೋಗ್ಯಾಳ 1500 ರೂಪಾಯಿ ಸೀರೆ ತರ್ತೇನಿ, 1000 ರೂಪಾಯಿ ಕೊಡ್ತೇನಿ, ಮನ್ಯಾಗ ಸಂತಿ ತರಿಸಿ ಚಂದಾಗಿ ಊರಾನ ಮಂದಿ ಎಲ್ಲ ಕರೆದು ಊಟಕ್ಕೆ ಹಾಕಿ ಆರತಿ ಮಾಡಿ ಫಂಕ್ಷನ್ ಮಾಡಿ ಬರ್ತೇನೆ. ಹೌದೌದು ಅನ್ನಂಗಂತ ಈಕಿ ಬರಬ್ಬರಿ ಚಾಲೆಂಜ್ ಮಾಡೇ ಹೋಗ್ಯಾಳಕ್ಕಿ ನಿನ್ನೆ ಸಸಿ. ಯವ್ವ ಇದ್ರ ಬಕವಾ ಹೊರಿಲಿ ನಿನ್ನೆ ಸುಟ್ಟು ನನಗೆ ನೆಮ್ಮದಿ ಇಲ್ದಂಗಾಗಿತ್ತು. ಒಂದಿಟ್ಟು ಕೂತು ಮಾತಾಡಿ ತಲೆ ಅಂದ್ ಹೋಗ್ಕತೆ ಅಂತ ಬಂದ್ರ ಯವ್ವ ಮತ್ತೆ ಇಡ್ಬಿ ಸಂಗಿ ನೋಡುವ ಅವರೇ ಬೆಂಕಿಗೆ ತುಪ್ಪ ಹಾಕಿ ನೋಡ ಯವ್ವ ಇದು ತಣ್ಣಗ 500 ರೂಪಾಯಿ ಕೊಟ್ಟು ಒಂದ್ 500 ರೂಪಾಯಿ ಸಂತಿ ಕೊಟ್ಟು ಕಸಿದ್ದೆ ಅಂದ್ರೆ 1000 ರೂಪಾಯಿದಾಗ ಮುಗಿತಿತ್ತು. ಎದಕ್ ಬೇಕಾಗಿತ್ತು ನಿನಗ ಈರ್ಷೆ ಮಾಡೋದು? ಓಟು ಹೋತಿಲಿ 1 ತಿಂಗಳ ರೊಕ್ಕ ಈ ಪಾರಕ್ಕಾರ ಯಾವಾಗಿದ್ರು ಉಳ್ಸಾಕ್ ಹೋಗ್ತಾರ, ಅದು 1 to ಡಬಲ್ ಖರ್ಚಾಕತ್ ನೋಡ್. ಸುಮ್ನಿರೋದ್ ಚಲೋ. ಆನ್ಗೆ ಆನ್ ಹೋಗ್ತೈತಿ ಬಾಲಕ್ಕೆ ಯಾಕೆ ಬಡ್ದಾಡ್ಬೇಕು? ಹೋಗ್ಲಿ ಬಿಡ್ಲೆ ಪಾರಿ, ಆಕಿ ರೊಕ್ಕ ಬಂದೈತಿಲ್ಲ ಗೌರ್ಮೆಂಟ್ ಇಂದ ಹೋಗಿ ಮಾಡಿ ಬರವಲ್ಲಾಕ ನೀ ಯಾಕೆ ತಲೆ ಕೆಡಿಸ್ಕೊಂತಿದಿ? ಅಯ್ಯಯ್ಯ ನಿಂದೊಂದು ಕತೀವ ಲಕ್ಷ್ಮಕ್ಕ. ನಿನ್ನ ಮನ್ಯಾಗೇನು ನೌಕರಿ ಮಾಡ್ತಾನ ಮಗ ನಡಿತೈತಿ. ನಮ್ದು ಹಂಗಲ್ವಾ ಲಕ್ಷ್ಮಕ್ಕ, ಹಾಲು ಮೊಸರಿಂದ ಕೊಡ್ತೇವೆ ಅದ್ರಾಗ ವಾರ ಕಾಯಿಪಲ್ಲೆ ಸಂತಿ ಮಾಡ್ತೇವಿ, ತಿಂಗಳ ಮತ್ತೆ ಶೆಟ್ರ ಅಂಗಡ್ಯಾಗ ರೇಷನ್ ತರ್ತೇವಿ. ಮತ್ತೆ ಈಕಿ ಅದನ್ನ ತಗೊಂಡು ಹೋಗಿ ಸೀರೆ ಮಾಡಕ್ ಹೋಗ್ಬಿಟ್ರ ನಾವೇನ್ ತಿನ್ನ ಹೊಟ್ಟಿಗೆ ಮತ್ ದುಡಿದು ಗಂಟು ಮಾಡಿ ಏನ್ ಮಾಡಿಲಿ ಪಾರಿ ಅದನ್ನ? ಯವ್ವ ನಿಂದೊಂದು ಕತೀವ ದುಡ್ದಿದ್ದು ನಾಳೆ ಮುಪ್ಪಿನ ಕಾಲಕ್ಕೆ ಬೇಕಲ್ಲ, ಬಜಿ ಮಿರ್ಚಿ ಹಣ್ಣು ಹಂಪ್ಲ ತರಿಸ್ಕೊಂಡು ತಿನ್ನಾಕ. ಈಗ ಕೈಕಾಲ್ ಗಟ್ಟಿದ್ದಾಗ ಒಂದ್ ಏನ್ರ ಮಾಡ್ಕೊಡು ಅಂದ್ರ 108 ಮಾತಾಡ್ತಾರ ಸಸ್ತ್ಯಾರ. ಅವಾಗೇನ್ ಮಾಡ್ಕೊಟ್ಟವ ಯವ್ವ? ಅದಕ್ಕ ದುಡ್ದಿದ್ ರೊಕ್ಕ ಇಟ್ಕೊಂಡೆ ಅಂದ್ರ ಇರಮಟ ಬೇಕಾದ್ ಬೇಡ ತಿಂತಾನಿ. ಯವ್ವ ಬಾರಿ ಮುಂದಾಲೋಚನೆ ಐತಿ ಬಿಡ್ಲೆ ಪಾರಿ ನಿನಗ. ಈಗಿಂದ ವಿಚಾರ ಮಾಡುವಲ್ಲಿ ಮುಂದಿನ ವಿಚಾರ ಮಾಡಾಕತ್ತಿದಿ. ಅಲ್ಲ ನಾವು ಸಂಕ್ರಮಣಕ್ಕೆ ಹೋಗುದ್ ಮಾತಾಡಕ್ ಬಂದ್ರ ಬರೀ ಅತ್ತಿ ಸಸಿ ರಾಮಾಯಣನ ಕೇಳೋದಾತ್ ನೋಡುವ. ಯವ್ವ ತಲಿ ಚಿಟ್ಟ ಅನ್ನಂಗಾಗೈತಿ. ಮನಿಗ್ ಹೋದ್ ಕೂಡಲೇ ನಮ್ ಬಿಕನಾಸಿ ಅತ್ತಿ ಮಕ್ಕ ನೋಡುದು, ಹೊಳ್ಳಿ ಇಲ್ಲಿ ಬಂದ್ರು ಅದ ಉಸಾ ಬರೀನ ಹಂಗ ಪಾರಿ. ಅವರು ಬೇರೆದ ಮನೆಯಿಂದ ಬಂದಿರ್ತಾರ ಹೆಣ್ಮಕ್ಳು ನಮ್ಮರ ಅಂತ ತಿಳ್ಕೊಬೇಕ. ಏನ ಹಿಂಗ್ ಮಾಡಿ ಏನ್ರ ಮಾಡಕ್ ಹೋದೆ ಅಂದ್ರೆ ಎಡವಟ್ಟಕ್ಕತ್ ನೋಡು, ಓಟ್ ರೊಕ್ಕ ತಗೊಂಡು ಹೋಗ್ಕೊಂಡ್ಲಕ್ಕಿತ ಅವ್ರ ಮನ್ಯಾಗ. ಎದಕ್ ಬಂತ ಏನಾರ ಯಾಕೆ ಮಾಡ್ಲಿವ ಯವ್ವ? ನಾ ಅಂತೂ ಹಾಲು ತರ್ಸಂಗಿಲ್ಲ ಮೊಸರು ತರ್ಸಂಗಿಲ್ಲ ಏನಿಲ್ಲ. ನಾನು ಪುರ್ತಕ್ಕೆ ಒಂದ್ 5 ರೂಪಾಯಿ ತರ್ತೇನಿ, ಮಾಡ್ಕೊಂತಾನಿ ತಿಂತಾನಿ ಕುಂದಿರ್ತೀನಿ. ಪಿಶ್ಯ ನಂದೇನೈತೆ ಅವ್ರದಾಗ ಇರೋದು ಬಾಳೆವು. ಏನ್ ಮಾಡ್ಬೇಕು ಬಿಡ ಪಾರಕ್ಕ, ಕೆಟ್ಟಿಂದ ಬುದ್ಧಿ ಬಂದ್ರ ತಗೊಂಡ್ ಏನ್ ಮಾಡ್ಬೇಕ? ಏ ಊರ್ ಹಡಿಬಿಟ್ಟಿ ನಿನ್ನ ಬಾಯಿನ ಬಗದಾಳೆ. ತಲೆ ಹಿಡಿಸ್ಕೊಂತ ಅತ್ತಿ ಹಂಗಂದ್ಲು ಸೊಸಿ ಹಿಂಗಂದ್ಲು, ನಿನ್ನ ಮನ್ಯಾಗ ಕತ್ತಿ ಸತ್ತಿ ನಾರ್ತತಿ, ಮಂದಿ ತಾಟ್ನೆ ನೊಣ ಹುಡ್ಕ್ಯಾಡಕ್ ಬರ್ತಾಳ. ಹೌದಾ ಪಾರಕ್ಕ? ಮೊದ್ಲ ನಮ್ಮ ಅತ್ತಿ ಕೂಡ ನ್ಯಾಯ ಮಾಡಿ ಹೊರಗ್ ಬಿದ್ದಿರ್ತೇನಿ, ತಲೆ ಹಾಪಾಗಿರ್ತತ್ ನಂದ. ಮಂದಿ ಮನೆ ಅಂದ್ ಒಂದಿಟ್ಟು ಕೇಳಿದ್ನಿ ಅಂದ್ರೆ ಉಸಾ ಬರೀ ನನಗ್ ಹೊಟ್ಟೆ ಸಿತೈತಿ, ಊಟನು ಹೊಕ್ಕತ್ ಮನಿಗ್ ಹೋಗಿಂದ. ನನ್ನ ಸಸಿಗೆ ಅದನ್ನ ಒಯ್ ಇದನ್ನ ಒಯ್ ಅಂತ ಆಚಾರ ಹೇಳಕ್ ಆಗುದಿಲ್ವಾ ಯವ್ವ ನಾನು? ಯಾಕಂದ್ರ ಗಂಡು ಕೊಡವ ಆಕಿ ಒಯ್ಯಾಕಿ, ನಮ್ದೇನೈತ್ ನಡಕ? ಅಯ್ಯ ಲಕ್ಷ್ಮಕ್ಕ ಅರೇದ ರಂಗ ಬಾರಿ ಬಿಡು ನೀನು. ಮಳ್ಳಿ ಮಳ್ಳಿ ಮಂಚಿಗೆ ಎಷ್ಟು ಕಾಲ ಅಂದ್ರ 3 ಮತ್ತೊಂದಂದ್ರಂತ. ಅಯ್ಯ ನಿಮ್ಮನ್ಯಾಗ ಮುಂಜಾನೆ 10ಕ್ಕೆ ಜಗಳ ಆಗಕತ್ತಿದ್ದು 1 ಗಂಟೆಗೆ ಸುಮ್ಮನಾಗಿರಿ ಅತ್ತಿ ಸಸಿ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿನ? ಹೆಚ್ಚಿನ ಮಿಂಡ್ರಗಾಳದಾವ ಆಕಿ. ನಮ್ಮನೆ ಜಗಳ ಹೆಂಗ್ ಕೇಳಿಸ್ಕೊಂಡ ಅವಳು ಮುಂಜಾನೆ 10ಕ್ಕ ಬಂದು ಇಷ್ಟೋ ತನ ನನಗ ಆಚಾರ ಹರಿದ್ಲಿಕ್ಕಿ ಲಕ್ಷ್ಮವ್ವ. ಯವ್ವ ಮುಂಜಾನೆ 10ರಿಂದ 1 ಗಂಟೆ ಮಟ ನ್ಯಾಯ ಮಾಡ್ಯಾರ. ಈಕಿನು ಲಕ್ಷ್ಮವ್ವ ಒಳಗಾದ ಬಿಡ ಗುಮ್ಮನ್ ಕುಸಿಕಿ. ಮುಂಜಾಲಿಂದ ನ್ಯಾಯ ಮಾಡಿದ್ರು ಮತ್ತು ನಕ್ಕು ಅಂತ ಮಂದಿ ಮುಂದ್ ನಾಟಕ ಮಾಡ್ಕೊಂತ ಹೆಂಗ್ ಕುಂತ ಅವಳು. ಲಕ್ಷ್ಮಿಂದು ಅಕ್ಕನು ಬಹಳ ಡ್ರಾಮೆಗೆ ಬಾಜದಾರ. ಲಕ್ಷ್ಮಕ್ಕ ನಾ ಬಿಡುವ ಆನಿಗೆ ಆನಿ ಹೋಗ್ತತಿ, ಬಾಲಕ್ಕೆ ಬಡ್ದಾಡಿದೆ. ನೀ ಏನ ಲಕ್ಷ್ಮಕ್ಕ ಬಾಲದ ತುದಿಗೆ ಬಡ್ದಾಡಕ್ ಹೋಗಿದ್ದೀನ? ಯವ್ವ ಪಾರವ್ವ ಗನ ಬಂಡೆದಾಳಿಕಿ ರೇಣಿ, ಈ ಕೊಜ್ಜಾರ ಮಾತಿಗೆ ನಂಬಬೇಡ್ರಿ ನೀವು. ಏಯ ಮತ್ ಇಷ್ಟೊತ್ತನ ಹೇಳಿದ್ ಯಾಕೆ ನಂಬಿದೀವ? ನನ್ ಸಸಿ ಬಗ್ಗೆ ನನ್ನ ಬಗ್ಗೆ ಹೇಳಿದ್ಲಲ್ಲ ರೇಣಿ, ನೀ ಏನ್ ಹೇಳ್ತಿ ನಾ ನಂಬ್ತೇನಿ. ಬಾ ನನ್ ಜಗದ ನೀ ಕುಂದ್ರೆ ನಿನ್ ಜಗದ ನಾ ಕುಂದಿರ್ತೇನೆ. ಮೀನಾಕ್ಷಿಂದು ಅಕ್ಕ ಪಾರಂದು ಅಕ್ಕಂದ ಎಪಿಸೋಡ್ ಮುಗೀತು, ಮತ್ತೆ ಲಕ್ಷ್ಮಿಂದು ಅಕ್ಕಂದ ಚಾಲು ಆತು. ಪತಕರ ಸುಮ್ ಕುಂದ್ರಿ, ಹಿಂದಾಗಡೆ ಅವ್ರದ್ ಮುಗುದಿನ್ ನಮ್ದು ಚಾಲು ಮಾಡಿಗಿಡ್ಯಾಳ. ಹೇಳಿ ರೇಣಿ ಯಾಕೇನೈತ್ಲೇ ಪಾರಿ? ನಾ ಏನ ನಿನ್ನಂಗ್ ಜಿಬ್ ಹಡ್ರಲ್ಲ, ನಾನು ಚಂದಗೆಲ್ಲ ತಗೊಂಡ್ ಹೋಗಿ ಮಾಡಿ ಬಾ ಅಂದೇನವ ಯವ್ವ, ನಂದೇನ್ ತಪ್ಪಿಲ್ಲ. ಅಯ್ಯ ಲಕ್ಷ್ಮಕ್ಕ ಸುಳ್ಳು ಎದಕ್ಕೆ ಹೇಳ್ತಿದಿ? ಇದ್ದಿದ್ ಕರೆ ನಾ ಹೇಳ್ತೇನೆ ತಡಿ. ಯವ್ವ ಈ ಹಡಿಬಿಟ್ಟಿ 12 ತಾಸು ಬರೇ ಮಂದಿ ಮನೆ ತಿಂಡಿನ ಕೇಳ್ತಿರ್ತಾನ ಅಂತ ನಾನು. ಲಕ್ಷ್ಮಕ್ಕನ್ ಸಸಿ ಪಾಪ ಏನಂತ 500 ರೂಪಾಯಿ ಸೀರೆ ತಗೋತಾನಿ, ಒಂದ್ 500 ರೂಪಾಯಿ ಸಂತಿ ಕೊಡ್ತೇನ್ರಿ ಅತ್ತೀರ, ಮತ್ ಹೋಗಿ ಮಾಡಿ ಬರ್ತೇನಿ ಅಂತದ. ಪಾಪ ಮತ್ ಖರೀದ್ಲ, ಬರ್ರಿ ಅತ್ತೀರ ನೀವು ಹಂಗಾರ ಇಬ್ಬಳಾರು ಕೂಡ ಹೋಗಿ ಮಾಡಿ ಬರೋಣ ಅಂದ್ಲ. ಬೇಷಲ್ಲ ಲಕ್ಷ್ಮಕ್ಕ, ಹ್ಞೂ ಅನ್ಬೇಕಿಲ್ಲ? ನನ್ನ ಸಸಿ ನೋಡಿ 2,500 ತಗೊಂಡೋಗೈತಿ, ನಿಂದ 1,000ನೇ ಮುಗಿತಿತ್ತಲ್ಲ. ಅಯ್ಯ ಪಾರಕ್ಕ 1,000 ರೂಪಾಯಿ ಮುಗಿತಿತ್ತ ಅಂತಿ ನೀನ. ಈಕಿ ಲಕ್ಷ್ಮಕ್ಕ ಅನ್ಬೇಕಲ್ಲ, ಈಕೇನದ್ಲ ಗೊತ್ತನ? ನಿಮ್ ತವ್ರ ಮನೆಯರ ಬೀಗ್ತಿ ಸೀರೆ ಎಂತದ್ ಮಾಡ್ಯಾರ? ಒಂದ್ ದಡಿಯರ ರೇಷ್ಮೆ ಇಲ್ಲ, ಒಂದ್
ಒಂದ್ ಶರಗರ ರೇಷ್ಮೆ ಇಲ್ಲ. ಒಂದ ಸರಿ ನೀರಾಗ ಹಾಕಿದ್ರ ಓಟು ಬಣ್ಣ ಹೋಗಿ ಕೋಳಿ ಹೇಲಾಗೈತಿ ಸೀರೆ ಅನ್ನದ. ಪಾಪ ಪಾರಕ್ಕಂದು ಕಂಜೂಸ್ ಅದಾರು ಅಂತ ಹೇಳ್ತೀವಿ ನೋಡ್ರಿ. ಪಾರಕ್ಕನ್ಕಿಂತ ಮತ್ತೆ ಲಕ್ಷ್ಮಕ್ಕ ಬಹಳ ಕಂಜೂಸ್ ಅದಾರು. ಯಾ ಮನುಷ್ಯನ ತಲೆಯಾಗ ಎಂತ ಬುದ್ಧಿ ಐತಿ ಅಂತ ಹೇಳಿ ಸಾಧ್ಯನೇ ಇಲ್ಲ ನೋಡಿ ತಿಳ್ಕೊಳಕ್. ಅದ ಸೀರೆ ತಗೊಂಡ ಮಾಡಿ ಬರೋಗ್ ಹೋಗ, ನಿಮ್ಮ ಅವ್ಗ ಗೊತ್ತಾಗ್ಲಿ ಅಂತ ಸೀರೆ ಉಡೋರು ನಮ್ಮ ಮನೆಯಾಗ ಯಾರಿಲ್ಲ ಅಂತ ಹೇಳಿ. ಹಂಗಂದ್ಲ ಲಕ್ಷ್ಮಕ್ಕನ್ ಸೊಸಿ. ಯವ್ವ ರಣಚಂಡಿ ಅವತಾರನ ತಾಳಿದ್ಲ ಬಿಡಕಿ. ಆಕಿನೂ ಮಾತಿಗೆ ಬಿಡ್ಲಿಲ್ಲ ಪಾರಕ್ಕ. ಯಾಕ ಏನಂತಿದಿ ಅನ್ನದರ? ನೀ ಏನ್ ನೆಟ್ಟನ್ ಸೀರೆ ತಂದು ಉಡ್ಸಿ, ನಮ್ಮವ್ ಬಿತ್ತಿ ಸೀರೆ ನಿಂದಂತ್ರು ಸೀರೆ ನಾವು ಮುಟ್ಟೆ ಇಲ್ಲ. ಮನುಷ್ಯರು ಉಡಂಗ ಐತನದ ಅಂದು ಬಿಟ್ಲ ಪಾರಕ್ಕ. ನೋಡು ಯವ್ವ ಈಕಿ ಮನ್ಯಾಗ ಇಷ್ಟು ಹುಳಕೈತಂತ ನನಗೆ ಗೊತ್ತಾ ಇದ್ದಿದ್ದಿಲ್ವಾ? ಅಲ್ಲ ಈಕಿ ನೆಟ್ಟಂದು ಒಯ್ದ್ರ ಬಿತ್ತಿ ಸೀರೆ ಆಕಿನೂ ನೆಟ್ಟಂದು ಹಾಕ್ತಿದ್ಲು. ಈಕಿ ಎಂತದರ ಕೊಟ್ಟಿದ್ದಕ್ಕ ಮತ್ತೆ ಆಕಿನೂ ಎಂತದರ ಕೊಟ್ಟಾಳ. ಆಕಿದೇನ್ ತಪ್ಪ ಪಾಪ ಬಿತ್ತಿದ. ಏ ಬಗ್ಗಣ್ಯಾರ, ಮದ್ವೆಯಾಗ ಆಕಿಗೆ ಚಲೋದ ಬಿತ್ತಿ ಸೀರೆ ತಂದಿದ್ದೆ ನಾನು. ಆಕಿ ಸುಮಾರಂದ ಕೊಟ್ಲು, ಅದಕ್ಕ ನಾನು ಚಲೋದ ಇಟ್ಕೊಂಡು ಸುಮಾರಂದ ಹೊಳ್ಕೊಟ್ಟೆ. ನಂದೇನ್ ತಪ್ಪ? ಅಲ್ಲ ಲಕ್ಷ್ಮಕ್ಕ, ನಾನರ ಪಾಡುವ ಮನ್ಯಾಗಿಂದು ಗಳಿಗಿನ ಕೊಡಕತ್ತಿದ್ನಿ. ನೀ ಏನೇ ಊಟ ಬಿಟ್ಟು ಸೀರೆ ಕೊಡಕತ್ತಿಲ್ಲ, ಏನ್ ಕಿಮ್ಮತ್ತ ನಿಂದ? ಅಯ್ಯಪ್ಪಾರಿ, ಅವ್ರು ಕೊಟ್ಟಿದ್ದವ್ರಿಗೆ ಕೊಡಕತ್ತಿದ್ನಿ ನಾ ಹೊಳ್ಳಿ. ಏನ ನಿನ್ನಂಗ ಚಾ ಸೋಸು ಅರ್ಬಿ 50 ರೂಪಾಯಿ ಸೀರೆ ಕೊಡಕತ್ತಿದ್ದಿಲ್ಲ. ಯವ್ವ ತಡಿ, ಆಮೇಲೆ ಮಾತಾಡುವಂತ್ರಿ. ಉಳ್ಕಿದ್ ಸುದ್ದಿ ಹೇಳ್ತೇನೆ ಕೇಳ್ರಿ. ಈ ರೇಣಕರ ಪತ್ತೆದಾರಿ ಡಿಪಾರ್ಟ್ಮೆಂಟ್ ಇರ್ತೈತಲ್ಲ, ಅದ್ರಾಗ ಇವ್ರಿಗೆ ನೌಕರಿ ಸಿಗಬೇಕಾಗಿತ್ತ. ಏನ ಎಲ್ಲ ಪತ್ತೆ ಅನ್ಸ್ತಿದ್ರ ನೋಡವ್ರು. ಇವತ್ತ ಲಕ್ಷ್ಮೀದು ಅಕ್ಕ ಪಾರುಂದು ಅಕ್ಕ ಮುಂಜಾನೆ ಎದ್ದ ಅವ್ರದ್ದು ಸಸಿಗ ಮಕ ನೋಡ್ಯಾರ. ಅದಕ್ಕ ಇವತ್ತ ಅವ್ರದ್ದು ಮೂಕ ಅಲ ಆಗ ಕುಂತೈತಿ. ಆಕೆಂದ್ಲು, ಯಾಕ ನಿಂದ ಯಾಕೆ ಕೊಟ್ಬಿಟ್ಟಿದ್ ಸೀರೆ ವೈದ್ ಮಾಡಕ್ ಹೋಗ್ಲಿ? ನಮ್ ತವ್ರ ಮನೆಯರೇನು ಗತಿಗೆಟ್ರನ? ಹುಬ್ಬಳ್ಳಿಗೆ ಹೋಗಿ 5,000 ರೂಪಾಯಿ ಮಡಿ ತಗೊಂತಾನಿ. ತಗೊಂಡ 1,000 ರೂಪಾಯಿ ಸಂತಿ ವೈದ್ ಎಲ್ಲಾರ್ನು ಓಣ್ಯಾಗ ಊಟಕ್ಕೆ ಕರೆದು ಭರ್ಜರಿ ಹೌದ್ ಅನ್ನಂಗ್ ಮಾಡಿ ಬರ್ತಾನಿ. ನಿನ್ನ ಕಡೆ ಬೆಳಗಿದ್ರ ಹೆಂಗ್ ಮಾಡ್ತಿ ನೋಡಿ. ಎಲ್ಲಾ ನೆಟ್ಟಗ್ ವೈದ್ ನೆಟಾರ್ಸಿ ಬೆಳತಾನ ಅಡಿಗೆ ಮಾಡಿ. ನಮ್ ಕಡೆ ಅಂದ್ರ ನಿನಗ ದೌತ್ಯಕ್ಕೆ ತಂದ ನಿನಗ. ಹಂಗಂದಕ್ಕೆ ಒಂದು ದೊಡ್ಡ ಬ್ಯಾಗಿನ ತುಂಬಾ ಅರ್ವಿ ತುಂಬಿಕೊಂಡು ಬಡ ಬಡ ಹೋಗಿ ಬಿಟ್ಲು. ಯವ್ವ ಈ ಹಡಿಬಿಟ್ಟಿ ಎಲ್ಲ ಇದಕ್ಕಿದ್ದಂಗೆ ಹೇಳಕತ್ತಾಳ. ಎಲ್ಲರ ಕತ್ತಲಾಗ ಬಂದು ಬೆಳಗ್ಗೆನ ನಮ್ಮ ಮನ್ಯಾಗ ಎಲ್ಲರ ಅಡಕೊಂಡ ಕುಂತಿದ್ಲ ಏನ. ಯವ್ವ ನನ್ನ ಸಸಿ ಬೇಕಾದ್ಲೇ ರೇಣಿ. ಲಕ್ಷ್ಮಕ್ಕನ್ ಸಸಿ ಉಪಯೋಗಿಲ್ ಬಿಡ ಬ್ಯಾಡಾದ್ಲ. ಬ್ಯಾಡಾಗಿದ್ದಷ್ಟ ಅಲ್ಲ ಹೆಚ್ಚಾಗೈತಿ. ಹುಬ್ಬಳ್ಳಿಯಾಗ ಮನಿ ಮಾಡಿ ಅಲ್ಲೇ ಇರ್ತಾಳ. ಇನ್ನ ಆಕಿ ಊರಿಗೆ ಬರೋದಿಲ್ಲ. ಏ ಊರ್ ಭೋಸಡಿ ಆಕೆವಾಗಂದಾಳ ಹುಬ್ಬಳ್ಳಿಯಾಗ ಮನಿ ಮಾಡ್ತೇನೆ ಅಂತ ಹೇಳಿ. ತಿಂಡಿ ಎನ್ನಿಂದ ಇಷ್ಟೊತ್ತನ ಸುಮ್ಮನೆ ಕುಂತೇನೆ ಅಂತ ಹೇಳಿ ಹೇಳ್ತೇನೆ. ಏನಂತೀಯ? ಇದ್ದದ್ದೇ ಇಲ್ಲದ್ದೇ ಹೇಳ್ಕೊಂತ. ಅಯ್ಯ ಲಕ್ಷ್ಮಕ್ಕ, ರೇಣವ ಯಾವಾಗ ಸುಳ್ಳು ಹೇಳ್ತಾಳ? ನಮ್ ಸಸಿದು ಎಲ್ಲ ಇದಕ್ಕಿದ್ದಂಗ ಹೇಳಾಳ, ನಿಂದ್ಯಾಕ ಇಲ್ಲದ್ ಹೇಳ್ತಾಳ? ಇಲ್ಲ ಲೇ ಪಾರಿ, ಇಷ್ಟ ಅಂದಕ್ಕೆ ಅರ್ಬಿ ತಗೊಂಡು ಹೋಗ್ಯಾಳಕ್ಕಿ. ಮತ್ತೊಂದು ಏನು ಮಾತಾಡಿಲ್ಲ. ಅಯ್ಯ ಆಕಿ ಮಾತಾಡಿಲ್ಲ. ಹೌದು, ನಾ ಬಿಡ್ಬೇಕಲ್ಲ. ಬಸ್ ಸ್ಟ್ಯಾಂಡ್ ಹೋಗಿ ಮಾತಾಡ್ಸೇನಕ್ಕಿನ್ನ. ಆಕಿನ ಬೆನ್ನತ್ತಿ ಬಸ್ ಸ್ಟ್ಯಾಂಡ್ ಹೋದಿ ಅಲ್ಲಿ. ಅಯ್ಯ ಮತ್ತ ಪೂರ್ತಿ ಆಕಿ ಮನಸ್ನಾಗ ಏನೈತೆ ಅಂತ ತಿಳ್ಕೊಳ್ಳೋರು ಯಾರ? ನಮಗೆ ಹೇಳೋರು ಯಾರ? ಅದಕ್ಕ ಬೇಡ ಬೇಡ ಈ ಗೊಡವಿ ಅಂತ ಹೇಳಿ ಬೆನ್ನತ್ತಿ ಬಸ್ ಸ್ಟ್ಯಾಂಡ್ ನಾಗ ಕುಂತ ಸಮಾಧಾನಲೆ ಕುಂತ ಎಲ್ಲ ಆಕಿ ಮನಸ್ನಾಗ ತಕೊಂಡ ಬಿಟ್ಟೆ. ಅದಕ್ಕ ಯವ್ವ ನಿನಗರ ಬೈದ್ಲು ಲಕ್ಷ್ಮಕ್ಕ. ಒಂದ್ ಎಡ್ಲಿಲ್ಲ ಒಂದ್ ಬಿಡ್ಲಿಲ್ಲ ನೋಡಕಿ. ಅದ್ರ ಕೊಟ್ಟು ಯಾರು ಬಾಳೆ ಮಾಡ್ತಾರ್ರಿ? ಬೇಡ ಬೇಡ, ನನಗ ಹುಬ್ಬಳ್ಳಿ ಮನಿ ಮಾಡಿ ಅಲ್ಲೇ ಇರ್ತೇನೆ ನಾನು. ಏನ್ರಿ ಹೊಳ್ಳಿ ಊರಿಗೆ ಕಾಲ ಇಡುದಿಲ್ಲ ನಾನು ಅಂದು ಪಾಪ ಬೇಜಾರು ಮಾಡ್ಕೊಂಡು ಊರಿಗೆ ಹೋತು. ಯವ್ವ ಈಕಿನ ಅರ್ಧ ಬೆಂಕಿ ಹಚ್ಚಿ ಬರಬೇಡ ಅಂತ ಹೇಳಿದ್ದಾಳ. ಯವ್ವ ನನ್ನ ಸಸಿನ ಬೇಸ್ ಬಿಡು. 2,500 ರೂಪಾಯಿದಾಗ ಮುಗಿಸಿದ್ಲು. ಈಕಿ ಸಸಿ ಏನ ಯವ್ವ 5,000 ರೂಪಾಯಿ ಮಡಿ ಒಯ್ಯಕ್ಕೆ ಅಂತ, ಊರಿಗೆ ಊಟ ಹಾಕ್ಸಕ್ಕೆ ಅಂತ, ಮತ್ತ ಗಂಡನ್ ಕಟ್ಕೊಂಡು ಅಲ್ಲೇ ಬ್ಯಾರಿ ಇರಕ್ಕೆ ಅಂತ. ಯವ್ವ ಈ ಪಿಸಿರಿ ಯಾಶನಿಲೆ ನಮ್ಮ ಮನೆಗೆ ಬಂದ್ಲನ ಎಲ್ಲ ಹರಾಜ್ ಹಾಕಿದ್ಲೋಳು ಮಾನ ಮರ್ಯಾದಿ. ಅದಕ್ಕ ಮಂದಿ ಮನಿದ್ ನೋಡಿ ಉಸಾಬರಿ ನಗಾಕ್ ಹೋಗ್ಬಾರ್ದು. ನಮ್ದು ನೋಡಿ ಇನ್ನೊಬ್ರು ನಗತಾರ. ಯವ್ವ ರೇಣಿ ನಡಿ, 6 ಗಂಟೆ ಆಗಕ್ ಬಂತ. ಕಸ ಹೊಡೆದು ದೀಪ ಹಚ್ಬೇಕು ನಾನು. ನಡಿ ಶಾಣೆ ಅದಿ. ಅಯ್ಯ ಇಲ್ಲಿದ್ದಾರೇನ ಕೆಲಸಕ್ಕೆ ಇಟ್ಕೊಂತಾರಂತ ತಿಳ್ಕೊಂಡೇನ ಏನ? ನಮ್ದು ಮನಿಗೆ ಹೋಗಿ ಕಸ ಹೊಡೆದು ದೀಪ ಹಚ್ಚಿ ಚಾ ಮಾಡ್ಕೊಡ್ಬೇಕು ಗಂಡುಗಳಿಗೆ. ಇಲ್ಲಾಂದ್ರ ಇಲ್ಲೇ ಬಂದು ಹೊಡ್ಕೊಂತ ಕರ್ಕೊಂಡು ಹೋಗ್ತಾರ. ಯವ್ವ 2 ಮಂದಿ ಉಸಾಬರಿ ಯಾವಾಗ ಹೇಳೇನ ಅನ್ನಂಗಾಗಿತ್ತು. ಈಗ ಮನಸ್ ಹಗರ ಅಥವಾ ಯವ್ವ ನನಗ. ತಗೋಪಾರಕ ಲಕ್ಷ್ಮಕ್ಕ ಬರ್ಲೇನ್ ನಾನು? ಬರೇ ಇವ್ರದ ಉಸಾಬರಿ ಕೇಳೋದಾತ. ನಮ್ದು ಮನಸ್ಸಿನ ಒಂದಿಟ್ಟು ಹೇಳ್ಬೇಕಂದ್ರ ಟೈಮ್ ಕೊಡಂಗಿಲ್ಲ. ಯವ್ವ ರೇಣಿ ನನ್ ಸಸಿನ ಊರ್ಗ್ ಹೋಗ್ಯಾಳ. ಎಲ್ಲ ವಾರಿ ನನಗ ಬಿದ್ದತಿ ಹೊಕ್ಕನ್ವಾ ನಾನು. ತಡ್ರೆ ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕ ಒಂದ್ ಲೈಕ್ ಮಾಡ್ರಿ. ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ. ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ. ಈ ವಿಡಿಯೋ ನೋಡಿ ಏನ್ ಅನಸ್ತ ಅನ್ನೋದು ಒಂದ್ ಕಮೆಂಟ್ ಮಾಡ್ರಿ. ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ.